ಸೊ ಇವತ್ತು ನಾನು ಒಂದು ಒಳ್ಳೆ ಸ್ವೀಟ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ನಾವು ಚೈಲ್ಡಲ್ಲಿರೋನ ತುಂಬಾ ತಿಂದುಬಿಟ್ಟು ಬೆಳೆದಿದ್ದೀವಿ. ಯಾಕಂದರೆ ಅಮ್ಮ ತುಂಬ ಮಾಡ್ತಾನೆ ಇರ್ತಾಯಿದ್ರು. ಸೊ ಅದಕ್ಕೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಇದನ್ನು. ಆ್ಯಂಡ್ ಇದು ತುಂಬ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಮನೇಲಿರೋ ಐಟಮಲ್ಲೇ ಮಾಡ್ಬೋದು. ಸೊ ಫಸ್ಟು ಚಪಾತಿ ಹಿಟ್ಟು ಮಮ್ಮಿ ಮಾಡಿದ್ರು ಬೆಳಗ್ಗೆನೇ ಮಾರ್ನಿಂಗೇ ಸ್ವಲ್ಪ ಉಳ್ಕೊಂಡಿತ್ತು. ಸೊ ಅದನ್ನು ಏನು ಫ್ರೀಝರಲ್ಲಿ ಇಟ್ಟಿರೋಣ ಅಂತ. ಸೊ ಇದಕ್ಕೆ ನಾನು ಸ್ವೀಟನ್ನು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಬೆಲ್ಲ ನೀರನ್ನ ಆಲ್ರೆಡಿ ಕುದಿಯೋಕೆ ಇಟ್ಟಿದ್ದೆ. ಸೊ ಇನ್ನೊಂದು ಕಡೆ ಒಣ ಕೊಬ್ಬರಿ, ಸ್ವಲ್ಪ ಸೋಂಪು ಮತ್ತು ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಅದನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಇದನ್ನು ಸಣ್ಣ ಪೌಡ್ರ್ ಮಾಡ್ಕೊಳ್ಳೋಣ. ಜಾಸ್ತಿ ಸಣ್ಣನೂ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಆಗಿರಲಿ. ಸೊ ಇಷ್ಟು ಪರ್ಫೆಕ್ಟಾಗಿದೆ. ಸೊ ಇನ್ನೊಂದು ಕಡೆ ನಾನು ಹಿಟ್ಟನ್ನ ಕೂಡ ಆಲ್ರೆಡಿ ಇತ್ತಲ್ವ, ಸೊ ಅದನ್ನು ನಾವು ಇವಾಗ ಚಪಾತಿ ಥರ ಮಾಡ್ಕೊಳ್ಳೋಣ. ಸೊ ಫಸ್ಟು ಇಲ್ಲಿ ನೋಡಿ, ಬೆಲ್ಲದೊಳಗಡೆ ಎಷ್ಟು ಇದು ಬರ್ತಾಯಿತ್ತು, ಒಳಗೆ ಸಣ್ಣ ಮಣ್ಣು ಥರ ಇತ್ತು. ಸೊ ಅದಕ್ಕೆ ನಾನು ಇಲ್ಲಿ ಇದನ್ನು ಜಾನ್ಕೊತಾ ಇದ್ದೀನಿ, ಇಲ್ಲಾದರೆ ಕರ್ಕರ ಅಂತ ಅನ್ನುತ್ತೆ. ಸೊ ಇವಾಗ ನೋಡಿ ಸ್ವಲ್ಪ ಅದನ್ನು ನಾವು ಸಣ್ಣ ಇಟ್ಟಿದ್ದೀನಿ. ಬೆಲ್ಲದೇನು ನಾನು ನೀರು ಮಾಡ್ಕೊಂಡಿದ್ದೆನಲ್ಲ, ಅದು ಸಣ್ಣ ಮೀಡಿಯಮ್ ಇಟ್ಬಿಟ್ಟು, ಸೊ ನಾನು ಇಲ್ಲಿ ಚಪಾತಿ ದಪ್ಪ ಚಪಾತಿ ಮಾಡ್ಕೊತೀನಿ ಫಸ್ಟು. ಸೊ ನಾವು ಇಲ್ಲಿ ಯಾವ ಶೇಪು ಕೂಡ ಕೊಡ್ಬೋದು. ಸೊ ನಾನು ಈ ಥರ ಫಸ್ಟು ಚಪಾತಿ ಈ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಸಣ್ಣ ಮೀಡಿಯಮಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿಯಾಗಿ ದೊಡ್ಡದಾಗಿ ಕಟ್ ಮಾಡ್ಕೊತಾರೆ. ಆ್ಯಕ್ಚುಲಿ ನಾನು ಇಲ್ಲಿ ಮಾಡ್ಕೊತಾ ಇಲ್ಲ, ಸ್ವಲ್ಪ ಸಣ್ಣನೇ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನಿಮ್ಮ ಅಕಾರ್ಡಿಂಗ್ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ಸೊ ಆಮೇಲೆ ಇವಾಗ ನಾನು ಗ್ಯಾಸನ್ನ ಜಾಸ್ತಿ ದಪ್ಪ ಮಾಡಿಬಿಟ್ಟು, ಸೊ ಇದನ್ನು ನಾನು ತೆಗೆದ್ಬಿಟ್ಟು ಒಳಗಡೆ ಹಾಕ್ಕೊತಾ ಹೋಗ್ತೀನಿ. ಇದನ್ನು ಏನು ಉಂಡೆ ಥರ ಆಯಿತು ಅಂತ ಅಂದ್ಕೊತಿರ್ಬೋದು, ಬಟ್ ಅದು ನೀರು ಬೆಲ್ಲ ಪಕ್ಕದಲ್ಲಿ ಹೋದ ತಕ್ಷಣ ಅದು ಆಟೋಮೆಟಿಕ್ಕು ಓಪನ್ ಆಗ್ತಾ ಇರುತ್ತೆ, ಅಂಟ್ಕೊಂಡಿದ್ದೆಲ್ಲ. ಸೊ ನೋಡಿ, ನೀರಲ್ಲಿ ಹಾಕಿದ ತಕ್ಷಣ ಅದು ಅಂಟ್ಕೊಂಡಿತ್ತಲ್ಲ, ಅದು ಅದೇ ಬಿಚ್ಕೊಳ್ಳುತ್ತೆ. ಸೊ ನಾವು ಇದೇ ಥರ ಎಷ್ಟೊಂದಿದೆ ಅದನ್ನು ನಾವು ಇದೇ ಥರ ಚಪಾತಿ ಮಾಡಿಬಿಟ್ಟು ಹಾಕ್ಕೊತಾ ಹೋಗಬೇಕು. ಸೊ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಇದು ತುಂಬ ಈಸಿಯಾಗಿರುತ್ತೆ ಎಂದು ಹೆಲ್ದಿ ಕೂಡ ಇದೆ, ಟೇಸ್ಟಿ ಕೂಡ ಅಂತೂ ತುಂಬ ಚೆನ್ನಾಗಿ ಕೊಡುತ್ತೆ. ಇದನ್ನು ನೀವು ಏನಂತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾವಂತೂ ಇದನ್ನು ಚಕ್ಕೋಲಿ ಅಂತ ಹೇಳ್ತೀವಿ. ಇದು ನಮ್ಮ ತಮ್ಮನಂತೂ ತುಂಬ ಫೇವ್ರೇಟು. ಸೊ ಅದನ್ನು ನಾವು ಏನು ಪುಡಿ ಮಾಡ್ಕೊಂಡು ಇಟ್ಟಿದ್ವಲ್ಲ, ಲಾಸ್ಟಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಕುಕ್ ಮಾಡಿಬಿಟ್ಟು, ಸೊ ರೆಡಿ ಆಯಿತು ನಮ್ಮದು ಒಂದು ಈಸಿಯಾಗಿ ಚಕ್ಕೋಲಿ. ಸೊ ನಿಮ್ಗೆ ಸಡನ್ನಾಗಿ ಸ್ವೀಟಾಗಿ ತಿನ್ನಬೇಕು ಅನಿಸಿದರೆ ಇದನ್ನು ನೀವು ಈಸಿಲಿ ಮಾಡ್ಕೊಂಡು ತಿನ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಡೆಫಿನೆಟ್ಲಿ ಇದು ನೀವು ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಇದು ನಿಮಗೆ ರೆಸಿಪಿ ಇಷ್ಟ ಆದರೆ ನನಗೆ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಅನ್ಸಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ನಾನಂತೂ ಈ ಸ್ವೀಟ್ ತಿಂದು ಎಷ್ಟು ವರ್ಷ ಆಗಿತ್ತೋ, ಚೈಲ್ಡಲ್ಲಂತೂ ತುಂಬ ತಿಂತಾನೆ ಇರ್ತಿದ್ವಿ. ಆ್ಯಂಡ್ ನೀವು ಇದನ್ನು ಯಾರ್ಯಾರು ಮಾಡ್ತಾನೆ ಇರ್ತೀರ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.